ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ ಪಡ್ಡು ಮಾಡೋದು. ಖಂಡಿತವಾಗಿಯೂ ನೀವು ಇಷ್ಟಪಡ್ತೀರಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬೌಲ್ನಿಂದ 3 ಬೌಲ್ ಅಕ್ಕಿಯನ್ನು ಹಾಕ್ತಿದ್ದೀನಿ ಮತ್ತು ಇದೇ ಬೌಲ್ನಿಂದ 3/4 ಭಾಗ ಉದ್ದಿನ ಬೇಳೆಯನ್ನು ಹಾಕ್ತಿದ್ದೀನಿ. ಇದನ್ನು ಸುಮಾರು 4 ರಿಂದ 5 ಬಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಮೆಂತೆಕಾಳು, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಸುಮಾರು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಈ ಅವಲಕ್ಕಿಯನ್ನು ಅಕ್ಕಿ ರುಬ್ಬೋಕ್ಕಿಂತ ಮುಂಚೆ 10 ನಿಮಿಷ ನೆನೆಸಿಬಿಟ್ಟು ಇದೇ ಅಕ್ಕಿಯಲ್ಲಿ ರುಬ್ಬಿಟ್ಕೊಳ್ಳೋಣ. ಸುಮಾರು 9 ಗಂಟೆಗಳಾಯಿತು ನಾನು ಅಕ್ಕಿಯನ್ನು ನೆನೆಸಿಬಿಟ್ಟು. ಈಗ ನೆನೆಸಿಟ್ಟ ಅವಲಕ್ಕಿಯೊಂದಿಗೆ ಅಕ್ಕಿ ರುಬ್ಕೊಂಡ್ಬಿಡೋಣ. ತುಂಬ ನುಣ್ಣಗೆ ರುಬ್ಕೊಂಡ್ಬಿಡೋಣ, ತರಿಯಾಗಿ ಬೇಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಏಕೆಂದರೆ ಮೊದಲ ಮಿಕ್ಸಿ ಜಾರಿಗೆ ಮಾತ್ರ ಅವಲಕ್ಕಿ ಹಾಕಿರ್ತೀವಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ಓವರ್ ನೈಟ್ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಸುಮಾರು 10 ರಿಂದ 12 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು. ಆದಾಗ ಮಾತ್ರ ಹಿಟ್ಟು ಉಬ್ಬಿ ಬರುತ್ತೆ. 10 to 12 ಅವರ್ಸ್ ನಂತರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇದನ್ನೊಮ್ಮೆ 3 ರಿಂದ 4 ಸಲ ಖಾಲಿ ಸೌಟಿಂದ ಹೀಗೆ ಒಮ್ಮೆ ತಿರುಗ್ಕೊಂಡು ಬಿಡೋಣ. ನಂತರ 2 ಚಿಟಿಕೆ ಅಡುಗೆ ಸೋಡಾ ಹಾಕಿಬಿಟ್ಟು ಮತ್ತೆ 1-2 ಸಲ ಕಲಿಸ್ಕೊಂಡು ಬಿಡೋಣ. ಮತ್ತೆ ಸ್ವಲ್ಪ ಉಪ್ಪು ಬೆರೆಸಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು 5 ನಿಮಿಷ ಹೀಗೆ ಬಿಟ್ಟು ಬಿಡಿ. ನಾವು ಅಷ್ಟರಲ್ಲಿ ಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಒಂದು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಬೌಲಷ್ಟು ಪುಟಾಣಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. 3 ಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಿಡೋಣ. ಅದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಡೋಣ. 2 ಟೀ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, 1 ಒಣ ಮೆಣಸಿನಕಾಯಿ ಹಾಕ್ತಿದ್ದೀನಿ. ನೀವು ಕೂಡ ಈ ಒಗ್ಗರಣೆಗೆ ಉದ್ದಿನಬೇಳೆ ಹಾಕಿ ನೋಡಿ. ಪಡ್ಡು ಜೊತೆ ತಿನ್ನಬೇಕಾದ್ರೆ ಆ ಕ್ರಿಸ್ಪಿನೆಸ್ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಿ. ಈಗ ಈ ಒಗ್ಗರಣೆಯನ್ನು ರುಬ್ಬಿರುವ ಮಿಶ್ರಣಕ್ಕೆ ಹಾಕಿಬಿಡೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈ ಕಡೆ ಗ್ಯಾಸ್ ಆನ್ ಮಾಡಿ ಪಡ್ಡಿನ ಮಣೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕೋಬಹುದು. ಅಂದರೆ ಅಂಟೋದಿಲ್ಲ, ಬಹಳ ಈಸಿಯಾಗಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡೋಣ ಎಲ್ಲ ಕಡೆ. ಲೋ ಫ್ಲೇಮಲ್ಲೇ ಇಟ್ಟು ಇವಾಗ ಪಡ್ಡುನ ಹಾಕ್ಕೊಳ್ಳೋಣ. ನಂತರ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ. ಸುಮಾರು 3 ನಿಮಿಷಗಳವರೆಗೆ ಒಂದೇ ಕಡೆ ಬೇಯಿಸಿಕೊಂಡಿದ್ದೀನಿ. ನೋಡಿ, ಈಗ ಇನ್ನೊಂದು ಬದಿಗೆ ಬೇಯಿಸಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೆ 2 ನಿಮಿಷಗಳ ಕಾಲ ಬೇಯಿಸಿಬಿಟ್ಟು ಪಡ್ಡುಗಳನ್ನು ತೆಗೆಯೋಣ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ನಾನಿದಕ್ಕೆ ಕಲರ್ಗೆ ಅಂತ ಸಕ್ಕರೆ ಆ್ಯಡ್ ಮಾಡೇ ಇಲ್ಲ. ಆದರೂ ಕೂಡ ಪಡ್ಡು ಎಷ್ಟು ಕೆಂಪಾಗಿ ಬಂದಿದೆ ಅಂತ. ಸ್ನೇಹಿತರೆ, ಪಡ್ಡು ರೆಡಿಯಾಗಿದೆ. ನೀವಿದನ್ನು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆ ತಿನ್ಬೋದು.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.